ಏಯ್ ಜಾನ್ಕಿ, ಇವ್ರೇನಾ ನಿನ್ ರಾಮ? ಶಾಸ್ತ್ರಿಗಳಿದಾರ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸಾಕು, ನಿನ್ನ ಮಾತನ್ನ ನಂಬಿ ನಾನು ಮೋಸ ಹೋಗಿದ್ದು ಸಾಕು. ನಿನ್ನ ಹತ್ರ ಮಾತಾಡಕ್ಕೆ ಇನ್ನೇನು ಉಳಿದಿಲ್ಲ. ಸಾಕು, ದಯವಿಟ್ಟು ನೀವೆಲ್ಲ ಇಲ್ಲಿಂದ ಹೊರಟೋಗಿ. ದಯವಿಟ್ಟು ನನ್ನ ಮಾತು ಕೇಳಿ. ಅವನು ತಪ್ಪು ಮಾಡ್ದವನು. ಸರಿ, ತಪ್ಪನ್ನ ತೀರ್ಮಾನ ಮಾಡೋದಕ್ಕೆ ನೀನ್ ಯಾರು? ನ್ಯಾಯಾಧೀಶನ? ಬಾಳೆ ಮರ ಕತ್ತರಿಸೋ ಹಾಗೆ ಒಬ್ಬ ವ್ಯಕ್ತಿನ ಕತ್ತರಿಸಿ ಹಾಕಿಬಿಟ್ಟೆಯಲ್ಲ. ಎಂತ ಮನುಷ್ಯನಯ್ಯ ನೀನು? ಮನುಷ್ಯತ್ವ ಇದೆಯಾ ನಿನಗೆ? ಎಂತ ವಂಶನೋ ನಿಂದು? ನಿನ್ನ ಕುಲ ಗೋತ್ರ ಒಂದು ಕೇಳದೆ ನಿನ್ನ ನನ್ನ ಮನೆ ಒಳಗಡೆ ಸೇರಿಸ್ಕೊಂಡೆ. ಆದ್ರೆ ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟಲ್ಲಯ್ಯ. ಸಂಪ್ರದಾಯ ಇರೋ ಈ ಮನೆ ಒಳಗಡೆ ನಿನ್ನಂತ ಕೊಲೆಗಡಕನಿಗೆ ಊಟ ಹಾಕಿದ್ನಲ್ಲ, ಆ ಪಾಪನ ನಾನು ಹೇಗೆ ಕಳ್ಕೊಳ್ಳು? ಅಯ್ಯೋ ದೇವ್ರೆ, ತೊಲಗುಂತ ಹೇಳ ಈ ಪಾಪಿಗಳನ್ನ. ನೀನ್ ಒಳ್ಳೆಯವನು ಅಂತ ತಿಳ್ಕೊಂಡು ನಮ್ಮ ಮನಸ್ಸಿನಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ವಿ, ಎಲ್ಲ ನಾಶ ಮಾಡ್ಬಿಟ್ಟೆ. ನಮ್ಮ ಕುಟುಂಬಕ್ಕೆ ಇವರೊಬ್ರೇ ಆಧಾರ. ಅವ್ರನ್ನ ಯಾವ ತೊಂದರೆಗೂ ಸಿಕ್ಕಾಕಿಸ್ಬೇಡಪ್ಪ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಒಬ್ಬ ಕೊಲೆಗಾರ ಹತ್ರ ಕುಟುಂಬದ ವಿಷಯ ಮಾತಾಡ್ತಾ ಇದೆಯಲ್ಲ. ಇವನಿಗೂ ಒಂದು ಒಳ್ಳೆ ಕುಟುಂಬ ಅನ್ನೋದಿದ್ರೆ ಇಂತ ಹಲ್ಕ ಕೆಲಸ ಮಾಡ್ತಾ ಇದ್ನ. ಕುಟುಂಬ ಅಂತ ಕುಟುಂಬ, ಎಂತ ಕುಟುಂಬನೇ? ಬ್ರೇಕ್ ಬ್ರೇಕ್ ಪಾಡ್ಲೆ ಬಾಯಿಗೆ. ಎಂತದು ನೀವು ಮಾತಾಡೋದು? ನಾನು ಬಂದಾಗಿಂದಲೂ ನೋಡ್ತಾ ಇದ್ದೇನೆ, ಮಾತಾಡೋದು. ಎಂತದು ನೀವು? ಬೇಡ ರಘುಣ್ಣ, ನೀಗೂ ಗೊತ್ತಾ ಬಿಜ್ಜಿ, ನೀ ಸುಮ್ಮನಿರು. ಎಂತ ಸ್ವಾಮಿ ನೀವು ಮಾತನಾಡುವುದು? ಕುಟುಂಬ ಎಂತ ಕುಟುಂಬ? ನಿಮಗೊಬ್ಬರಿಗೆ ಕುಟುಂಬ ಇರುವುದು, ಇವರಿಗೆ ಕುಟುಂಬ ಇಲ್ಲವಾ? ಹೋಯ್ತು ಅಂತ ಬೊಬ್ಬೆ ಹೊಡಿತೀರಿ. ಎಂತ ಹೋಯ್ತು ನಿಮ್ದು? ಎಂತ ಕಳೆದು ಹೋಯ್ತು ನಿಮ್ದು? ಕಳ್ಕೊಂಡವ್ರು ನೋಡಿ, ಇವರು ಕಳ್ಕೊಂಡವ್ರು ಬಾಯಿ ಬಡಿದೆ ಸದ್ದು ಮಾಡದೆ ಹೇಗೆ ನಿಂತಿದ್ದಾರೆ ನೋಡಿ ಇವ್ರನ್ನ. ಇವ್ರ ಬಗ್ಗೆ ನಿಮಗೆ ಗೊತ್ತುಂಟಾ ಹೇಳಿ. ನಂಗೆ ಧನಿಕಳ ಬಗ್ಗೆ ನಿಮಗೆ ಎಂತ ಗೊತ್ತಿದೆಯೇ? ನಮ್ಮ ಧನಿಕಳು ನಂಬಿಕೊಂಡು ಎಷ್ಟು ಕುಟುಂಬ ಜೀವನ ಮಾಡುತ್ತಿತ್ತು. ತಿಂಡಿ ತರ್ತೇನೆ ಇರು. ಬೇಡ ಅದಕ್ಕೆ, ಆಫೀಸಿಗೆ ತುಂಬಾ ಲೇಟ್ ಆಗೋಗಿದೆ, ನಾನು ಅಲ್ಲೇ ಹೊರಗಡೆ ತಿನ್ಕೊಳ್ತೇನೆ. ನಾನ್ ತಿಂಡಿ ಮಾಡಿದ್ದೇನೆ ಮರಾಯ, ತಗೋ. ಆನು ಇಲ್ಲಿ. ಎಂತದು ಇಷ್ಟು ಅರ್ಜೆಂಟು?
ಫಾರಿನ್ ಇಂದ ಡೆಲಿಗೇಟ್ಸ್ ಬಂದಿದ್ದಾರೆ, ಓ. ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನೇ ಹೋಗಿ ಫೈಲ್ ಎಲ್ಲ ರೆಡಿ ಮಾಡ್ಬೇಕು. ನಿನಗೆಂತಕ್ಕೆ ಮಾರಾಯ? ನಿಮ್ಮಣ್ಣ ನೋಡಿದ್ರೆ 1000 ಜನಕ್ಕೆ ಕೆಲಸ ಕೊಟ್ಟಿದ್ದುಂಟು, ನೀನ್ ನೋಡಿದ್ರೆ ಬೇರೆಯವರ ಕೈ ಕೆಳಗೆ ಹೋಗುದಾ? ನಮ್ಮ ಕೆಲಸವನ್ನೇ ಮಾಡಿದ್ರೆ ಆಗೋದಿಲ್ವಾ? ಆಗತ್ತೆ. ಒಂದ್ ಮಾತೇಳಿ ಅದ್ಗೆ, ನೀವು ಮನೆ ಕಾಲಿಡ್ ಗಳಿಗೆಯಿಂದ ನನ್ನ ಕೈಲಿ ಒಂದ್ ಸಣ್ಣ ಕೆಲ್ಸನಾದ್ರೂ ಮಾಡ್ಸಿದಿರಾ? ನಾನ್ ಬಿಕ್ಕಳಿಸಿದ್ರೆ ನೀವ್ ನೀರ್ ಕುಡಿತೀರಾ, ನಾನ್ ಎಡುದ್ರೆ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ. ನನ್ಗೇನಾದ್ರು ಜ್ವರ ಬಂದ್ರೆ ಊರಲ್ಲಿರೋ ಅಷ್ಟು ದೇವ್ರುಗಳು ಹರಕೆ ಹೊತ್ಕೋತೀರಾ, ತುತ್ತು ಮಾಡಿ ಊಟ ಮಾಡ್ಸೋವರ್ಗು ಎಲ್ಲಾ ಕೆಲ್ಸ ನೀವೇ ಮಾಡ್ಬಿಡ್ತೀರಾ. ನಾನೇನ್ ಮಗುನ ಅದ್ಕೆ? ನೀನೆಷ್ಟು ಬೆಳೆದ್ರು ನಮ್ಮ ಕಣಿಗೆ ಮಗು ಅಲ್ಲವಾ? ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ನನಗ್ ತಾನೆ ಯಾರಿದ್ದಾರೆ ಅದಕ್ಕೆ? ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವು ಅಣ್ಣ ತಾನೆ. ಅಮ್ಮೋರೆ, ದಣಿಕಳು ಮನೆಯಲ್ಲಿ ಇಲ್ಲವಾ ಅಮ್ಮೋರೆ? ಇಲ್ಲ ಅಲ್ಲ, ಅವರು ಮಲ್ಪೆಗೆ ಹೋಗಿದ್ದಾರೆ. ಎಂತಾಯ್ತು? ಅಮ್ಮೋರೆ, ನಿನ್ನೆ ರಾತ್ರಿಯಿಂದ ನನ್ನ ಗಂಡ ಮನೆಗೆ ಬಂದಿಲ್ಲ ಅಮ್ಮೋರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ತಾನೆ? ಪೊಲೀಸ್ ಸ್ಟೇಷನ್ ಇಂದನೇ ಕಾಣೆಯಾಗಿರೋದು ಅಣ್ಣ. ರಾತ್ರಿ ಅವರನ್ನ ಪೊಲೀಸ್ನವರು ಬಂದು ಕರ್ಕೊಂಡು ಹೋದ್ರು ಅಣ್ಣ. ಅವ್ರು ಇದುವರೆಗೂ ಬಂದಿಲ್ಲ. ನಾ ಬೆಳಗಾತ ಹೋಗಿ ಕೇಳಿದ್ರೆ ರಾತ್ರಿನೇ ಕಳಿಸಿದ್ವಿ ಅಂತ ಹೇಳಿದ್ರು ಅಣ್ಣ. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಅಮ್ಮೋರೆ. ನೀನು ಹೋಗು ಗಿರ್ಜಾ, ನಿನ್ನ ಗಂಡನಿಗೆ ಎಂತ ಆಗೋದಿಲ್ಲ, ಅವರು ಬರ್ತಾರೆ. ಆಗ್ಲಿ ಅಮ್ಮೋರೆ. ಅದಕ್ಕೆ ನೀವು ಇದು ರಾಯಣ್ಣನ ಮನೆ, ಇಲ್ಲಿ ಯಾರಿಗೂ ಯಾವುದೂ ಇಲ್ಲ ಅನ್ನೋ ಮಾತೇ ಇಲ್ಲ.